ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜುಲೈ 13, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಒಂದನೇ ಕ್ವಶನ್, ಇತ್ತೀಚೆಗೆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ NCM ಅಂತ ಕರಿತೀವಿ, ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್. ಸೊ ಈ ಒಂದು ಆಯೋಗವು ರಾಜ್ಯ ಸರ್ಕಾರಗಳಾಗಿರ್ಬೋದು ಮತ್ತು ಕೇಂದ್ರ ಆಡಳಿತ ಪ್ರದೇಶಗಳು, ಸೊ ಇವುಗಳಿಗೆ ಕೆಳಗಿನ ಯಾವ ಹೆಸರಿನ ಸಭೆಗಳನ್ನು ನಡೆಸಲು ಸಲಹೆ ನೀಡಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ಸರ್ವಧರ್ಮ. ನೋಡಿ, ಗಮನಿಸಬೇಕು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. PIB ನ್ಯೂಸ್ ಪೇಪರ್ಗಳಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ವಧರ್ಮ ಸಭೆಯನ್ನು ನಡೆಸಲು NCM ಇದೀಗ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಲಹೆಯನ್ನು ನೀಡಿದೆ. ಹಾಗಾದರೆ ಸಲಹೆ ನೀಡುವ ಅಧಿಕಾರ ಈ ಒಂದು NCMಗೆ ಇದೆ ಎಂಬುದನ್ನು ಗಮನಿಸಬೇಕು ನೀವು. ಇವೆಲ್ಲ ಸಣ್ಣ ಸಣ್ಣ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಈ ಒಂದು ಮಾಹಿತಿಯನ್ನು ನೀಡಿದೆ, ಗಮನಿಸಬಹುದು. PIB ಪೇಪರ್ನಲ್ಲಿ ಮಾಹಿತಿಯನ್ನು ನೀಡಿದೆ. ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಡ್ವೈಸಸ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರೀಸ್ ಟು ಹೋಲ್ಡ್ ಸರ್ವಧರ್ಮ ಮೀಟಿಂಗ್. ನೋಡಿ, ಸರ್ವಧರ್ಮ ಮೀಟಿಂಗ್ ಟು ಪ್ರೊಟೆಕ್ಟ್ ಆ್ಯಂಡ್ ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಫಾರ್ ಆಲ್ ಮೈನಾರಿಟೀಸ್. ನೋಡಿ, ಎಲ್ಲ ಅಲ್ಪಸಂಖ್ಯಾತರ ಹಕ್ಕುಗಳು ಮತ್ತು ಅವರ ಒಂದು ರಕ್ಷಣೆಯನ್ನು ಮಾಡುವ ಉದ್ದೇಶದಿಂದಾಗಿ ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ಕೇಂದ್ರಾಡಳಿತ ಪ್ರದೇಶವು ಸರ್ವಧರ್ಮ ಮೀಟಿಂಗನ್ನು ನಡೆಸಲು ಸಲಹೆಯನ್ನು ನೀಡಿದೆ NCM, ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್. ಹಾಗಾದರೆ ಇದು ಸರ್ವಧರ್ಮ ಇತ್ತೀಚೆಗೆ ಪ್ರಾರಂಭವಾಗಿರತಕ್ಕಂಥ ಒಂದು ಕಾರ್ಯಕ್ರಮ. ಇದು ಕೆಳಗಿನ ಯಾವ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಸರ್ವಧರ್ಮ ಮೀಟಿಂಗ್ ಅಥವಾ ಸರ್ವಧರ್ಮ ಉಪಕ್ರಮ ಏನಿದೆ, ಇದು ಅಲ್ಪಸಂಖ್ಯಾತರ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಮೈನಾರಿಟಿ ಒಂದು ಅಫೇರ್ಸಿಗೆ ಸಂಬಂಧಪಟ್ಟಿದೆ, ನೆನಪಿರಲಿ. ನೆಕ್ಸ್ಟ್ ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಸರ್ವಧರ್ಮ ಸಭೆಗಳನ್ನು ನಡೆಸಲು ಸಲಹೆಯನ್ನು ನೀಡಿದೆ. ಹಾಗಾದರೆ NCM ಸಲಹೆ ನೀಡಿದ ಸಭೆಯ ಹೆಸರು ಸರ್ವಧರ್ಮ ಸಭೆಯಾಗಿದೆ. ಎಲ್ಲ ಅಲ್ಪಸಂಖ್ಯಾತ ಸಮುದಾಯಗಳ ಹಿತಾಸಕ್ತಿಗಳನ್ನು ರಕ್ಷಿಸುವುದು ಮತ್ತು ಅವರ ಹಕ್ಕುಗಳನ್ನು ಕಾಪಾಡುವುದು ಈ ಸಭೆಯ ಉದ್ದೇಶವಾಗಿದೆ. ಗಮನಿಸಬೇಕು, ಸರ್ವಧರ್ಮ ಮೀಟಿಂಗ್ನ ಉದ್ದೇಶವೇನು ಅಂತಂದರೆ ಅಲ್ಪಸಂಖ್ಯಾತ ಸಮುದಾಯಗಳ ಹಿತಾಸಕ್ತಿ ರಕ್ಷಿಸುವುದು ಮತ್ತು ಅವರನ್ನು ಕಾಪಾಡುವುದಾಗಿದೆ. ಸೊ ಅಲ್ಲಿ ಬೇರೆ ರೀತಿಯಲ್ಲಿ ಆ್ಯಂಗಲಲ್ಲಿ ಈ ಕ್ವಶನನ್ನು ಕೇಳ್ಬೋದು. ಸರ್ವಧರ್ಮ ಅಂದರೆ ಸೊ ವಿವಿಧ ಅರ್ಥಗಳಿಂದ ನಿಮಗೆ ಆಪ್ಷನ್ಗಳನ್ನು ಕೊಡಬಹುದು. ಆದರೆ ಇದು ಅಲ್ಪಸಂಖ್ಯಾತ ಸಮುದಾಯಗಳ ಹಿತಾಸಕ್ತಿಗಳನ್ನು ರಕ್ಷಣೆ ಮತ್ತು ಕಾಪಾಡುವ ಉದ್ದೇಶವನ್ನು ಹೊಂದಿದೆ. ಕನಿಷ್ಠ ತಿಂಗಳಿಗೊಮ್ಮೆ ಉಪವಿಭಾಗ ಮಟ್ಟದಲ್ಲಿ, ಅರ್ಧವಾರ್ಷಿಕವಾಗಿ ಜಿಲ್ಲಾ ಮಟ್ಟದಲ್ಲಿ ನಡೆಸುವಂತೆ ಸಲಹೆ ನೀಡಿದೆ. ಸಭೆಯು ಅಲ್ಪಸಂಖ್ಯಾತ ಸಮುದಾಯಗಳ ಮೇಲಿನ ದಾಳಿ ಮತ್ತು ದ್ವೇಷದ ಅಪರಾಧಗಳ ಘಟನೆಗಳನ್ನು ನಿಗ್ರಹಿಸಲು ಕೋಮು ಸೌಹಾರ್ದತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಭಾರತ ಮತ್ತು ರಷ್ಯಾ ದೇಶಗಳು 2030ರ ವೇಳೆಗೆ ಎಷ್ಟು ದ್ವಿಪಕ್ಷೀಯ ವ್ಯಾಪಾರ ಸಾಧಿಸುವ ಗುರಿಯನ್ನು ಹಾಕಿಕೊಂಡಿವೆ? ಸರಿಯಾದಂಥ ಉತ್ತರ $100 ಬಿಲಿಯನ್, ಅಥವಾ ಭಾರತೀಯ ಕರೆನ್ಸಿ ಪ್ರಕಾರ 100 ಶತಕೋಟಿ. ಓಕೆ, 100 ಶತಕೋಟಿ ಅಥವಾ $100 ಬಿಲಿಯನ್ 2030ರ ವೇಳೆಗೆ ಭಾರತ ಮತ್ತು ರಷ್ಯಾ ದೇಶಗಳು ತಮ್ಮ ವ್ಯಾಪಾರವನ್ನು ಇಷ್ಟು ಪ್ರಮಾಣದಲ್ಲಿ ಹೆಚ್ಚಿಸಬೇಕು ಎಂಬತಕ್ಕಂಥ ಗುರಿಯನ್ನು ಹಾಕಿಕೊಂಡಿವೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಿಕಾಷನ್ಗಳು ಏನಿರ್ತವೆ, ಸೊ ಅವುಗಳನ್ನು ಒಪ್ಪಂದವೂ ಕೂಡ ಮಾಡಿಕೊಳ್ಳಲಾಗಿದೆ. ಸೊ ಈ 2024ನೇ ಸಾಲಿನ ಭಾರತ ಮತ್ತು ರಷ್ಯಾ ನಡುವಿನ ದ್ವಿಪಕ್ಷೀಯ ಶೃಂಗಸಭೆ 22ನೇ ಆವೃತ್ತಿಯದ್ದು ಇತ್ತೀಚೆಗೆ ಆಗಿದೆ. ಸೊ ಭಾರತದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಭಾಗವಹಿಸಿದ್ರು. ಈ ಸಭೆಯಲ್ಲಿ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಸೊ ಆ ಸಭೆಯಲ್ಲಿ ಉಲ್ಲೇಖ ಮಾಡಿದಂತೆ ಭಾರತ ಮತ್ತು ರಷ್ಯಾ ದೇಶಗಳು 2030ರ ವೇಳೆಗೆ ತಮ್ಮ ಆರ್ಥಿಕ ವ್ಯಾಪಾರವು $100 ಬಿಲಿಯನ್ ತಲುಪಬೇಕು ಎಂಬತಕ್ಕಂಥ ಗುರಿಯನ್ನು ಹಾಕಿಕೊಂಡಿವೆ. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಾಹಿತಿ. ನೋಡಿ, ಇಂಡಿಯಾ ರಷ್ಯಾ ಟು ಬೂಸ್ಟ್ ಬಿಲಿಟರಿಯಲ್ ಟ್ರೇಡ್ ಅಂತ ಕರಿತೀವಿ. ಸೊ 100 ಬಿಲಿಯನ್ ಬೈ 2030, 2030ರ ವೇಳೆಗೆ ಈ ರೀತಿ ಗುರಿಯನ್ನು ಹಾಕಿಕೊಂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ
2023-24 ಆರ್ಥಿಕ ವರ್ಷದಲ್ಲಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಅಟ್ ಪ್ರೆಸೆಂಟ್ಲಿ ಆಲ್ರೆಡಿ $65 ಬಿಲಿಯನ್ ಇದೆ. 65.7 ಶತಕೋಟಿಗೆ ಏರಿಕೆಯಾಗಿದೆ. ಇದು ಇಡೀ ಪಾಶ್ಚಿಮಾತ್ಯ ನಿರ್ಬಂಧಗಳ ಮಧ್ಯೆ ಭಾರತದ ಹೆಚ್ಚಿದ ರಷ್ಯಾ ಕಚ್ಚಾ ತೈಲದ ಆಮದುಗಳಿಂದಾಗಿ ಈ ರೀತಿಯಾಗಿರತಕ್ಕಂಥ ಹೆಚ್ಚಳವಾಗಿದೆ. ಭಾರತದಲ್ಲಿರ್ತಕ್ಕಂಥ ನೋಡಿ ಕುಡಂಕುಳಂ ವಿದ್ಯುತ್ ಸ್ಥಾವರಕ್ಕೆ ರಷ್ಯಾದ ಕಚ್ಚಾ ತೈಲ, ರಸಗೊಬ್ಬರಗಳು, ಪರಮಾಣು ಇಂಧನದ ಊಹಿಸಬಹುದಾದ ಮತ್ತು ಖಚಿತವಾದ ಪೂರೈಕೆಗಳನ್ನು ಖಚಿತಪಡಿಸಿಕೊಳ್ಳುವುದರ ಮೇಲೆ ವ್ಯಾಪಾರ ಚರ್ಚೆಗಳ ಗಮನ ಇಲ್ಲಿ ಕೇಂದ್ರೀಕರಿಸಲಾಗಿತ್ತು ಎಂಬುದು ಕೂಡ ಗಮನಿಸಬಹುದು. ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ನೋಡೋಣ. ರಷ್ಯಾ ದೇಶದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಆರಂಭವಾಗಲಿರುವ 10ನೇ ಆವೃತ್ತಿಯ ಬ್ರಿಕ್ಸ್ ಸಂಸದೀಯ ವೇದಿಕೆಗೆ ಭಾರತೀಯ ಸಂಸದೀಯ ನಿಯೋಗವನ್ನು ಯಾರು ಮುನ್ನಡೆಸಲಿದ್ದಾರೆ? ಸರಿಯಾದಂಥ ಉತ್ತರ ಓಂ ಬಿರ್ಲಾ. ನೋಡಿ, ಓಂ ಬಿರ್ಲಾರವರು ಇದೀಗ 10ನೇ ಆವೃತ್ತಿಯ ಬ್ರಿಕ್ಸ್ ಸಂಸದೀಯ ವೇದಿಕೆ, ಸೊ 10th ಬ್ರಿಕ್ಸ್ ಪಾರ್ಲಿಮೆಂಟರಿ ಫೋರಮ್ ಅಂತ ಕರಿತೇವೆ. ನೋಡಿ, ಪಾರ್ಲಿಮೆಂಟರಿ ಫೋರಮ್ ಏನಿದೆ, ಸೊ ಇದಕ್ಕೆ ಭಾರತದ ಯಾವ ನೇತೃತ್ವದ ನಿಯೋಗ ಭಾಗವಹಿಸಲಿದೆ ಅಂತಂದರೆ ಓಂ ಬಿರ್ಲಾ ನೇತೃತ್ವದ ನಿಯೋಗ ಭಾಗವಹಿಸಲಿದೆ. ಇದು 10ನೇ ಆವೃತ್ತಿಯದ್ದೆಂಬುದು ಗಮನಿಸಬೇಕು. ಇದು ರಷ್ಯಾ ದೇಶದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಆರಂಭವಾಗ್ತದೆ ಎಂಬುದನ್ನು ಗಮನಿಸಬೇಕು. ಈ ಪಾಯಿಂಟ್ಗಳು ಸೇಂಟ್ ಪೀಟರ್ಬರ್ಗ್ ಅಂತಲೂ ಕೊಡ್ಬೋದು, ಇಲ್ಲ ಡೈರೆಕ್ಟಾಗಿ ನಿಮಗೆ ರಷ್ಯಾ ಅಂತಲೂ ಕೂಡ ಕೇಳಬಹುದು. ಸೊ ಇಲ್ಲಿ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಗಮನಿಸಿ, ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು. ಓಂ ಬಿರ್ಲಾ ಟು ಅಟೆಂಡ್ ಬ್ರಿಕ್ಸ್ ಪಾರ್ಲಿಮೆಂಟರಿ ಫೋರಮ್ ಇನ್ ಸೇಂಟ್ ಪೀಟರ್ಬರ್ಗ್, ರಷ್ಯಾ ದೇಶದಲ್ಲಿದೆ. ಸೊ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಓಂ ಬಿರ್ಲಾರವರು. ಲೋಕಸಭೆಯ ಸ್ಪೀಕರ್ ಆಗಿರತಕ್ಕಂಥ ಓಂ ಬಿರ್ಲಾ ಇದೇ ಜುಲೈ 11 ಮತ್ತು 12, 2024ರಂದು ರಷ್ಯಾದಲ್ಲಿ ನಡೆಯಲಿರುವ 10ನೇ ಆವೃತ್ತಿಯ ಬ್ರಿಕ್ಸ್ ಸಂಸದೀಯ ವೇದಿಕೆಗೆ ಭಾರತೀಯ ಸಂಸದೀಯ ನಿಯೋಗವನ್ನು ಮುನ್ನಡೆಸಲಿದ್ದಾರೆ. ನಿಯೋಗದಲ್ಲಿ ರಾಜ್ಯಸಭೆಯ ಉಪಾಧ್ಯಕ್ಷರಾಗಿರತಕ್ಕಂಥ ಹರಿವಂಶ್ ಕೂಡ ಇರಲಿದ್ದಾರೆ ಎಂಬುದು ಗಮನಿಸಿ. ಇನ್ನು ಲೋಕಸಭೆಯ ಸೆಕ್ರೆಟರಿಯೇಟ್ನಿಂದ ಅಂಜನಿ ಕುಮಾರ್ ಅವರು ನಿಯೋಗದ ಕಾರ್ಯದರ್ಶಿಯಾಗಲಿದ್ದಾರೆ. ಇಲ್ಲಿ ಭಾಗವಹಿಸುವವರು ಬ್ರಿಕ್ಸ್ ರಾಷ್ಟ್ರಗಳ ಸ್ಪೀಕರ್ಗಳು ಮತ್ತು ಸಂಸತ್ತಿನ ಸದಸ್ಯರನ್ನು ಮತ್ತು ಅಜರ್ಬೈಜಾನ್, ಅರ್ಮೇನಿಯಾ, ಬೆಲಾರಾಸ್, ಕಜಕಿಸ್ತಾನ, ಕಿರ್ಗಿಸ್ತಾನ, ತಜಿಕಿಸ್ತಾನ, ಉಜ್ಬೇಕಿಸ್ತಾನ, ತುರ್ಕ್ಮೆನಿಸ್ತಾನದಂತಹ ಆಹ್ವಾನಿತ ದೇಶಗಳನ್ನು ಕೂಡ ಇಲ್ಲಿ ಒಳಗೊಂಡಿದೆ. ನೆಕ್ಸ್ಟ್ ನಾವು 4ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಸೌರ ದ್ಯುತಿವಿದ್ಯುಜ್ಜನಕ ವಿದ್ಯುತ್ ಸ್ಥಾವರ. ಗಮನಿಸಿ, ಸೌರ ದ್ಯುತಿವಿದ್ಯುಜ್ಜನಕ ವಿದ್ಯುತ್ ಸ್ಥಾವರಕ್ಕೆ $2.5 ಮಿಲಿಯನ್ ಸಾಲವನ್ನು ಒದಗಿಸಲು ಎಕ್ಸಿಮ್ ಬ್ಯಾಂಕ್ ಅಂದರೆ ರಫ್ತು ಆಮದು ಬ್ಯಾಂಕ್ ಆಫ್ ಇಂಡಿಯಾ, ಅಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ, ಇದು ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದಂಥ ಉತ್ತರ ಗಯಾನ. ನೋಡಿ, ಗಯಾನಾ ದೇಶದಲ್ಲೇ ಇದೀಗ 2.5 ಮಿಲಿಯನ್ ಸಾಲವನ್ನು ಒದಗಿಸುವುದರ ಮೂಲಕ ಭಾರತದ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಅಥವಾ ಎಕ್ಸಿಮ್ ಬ್ಯಾಂಕ್ ಏನಿದೆ, ಸೊ ಗಯಾನದಲ್ಲಿ ಸೌರ ದ್ಯುತಿವಿದ್ಯುಜ್ಜನಕ ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಮುಂದಾಗಿದೆ. ಸೊ ಆದರೆ ಈ ಸ್ಥಾಪನೆಗೆ ಸಾಲವನ್ನು ಕೊಡ್ತಾ ಇದೆ $2.5 ಬಿಲಿಯನ್. ಎಲ್ಲ ಮಾಹಿತಿ ಗಮನಿಸಬಹುದು. ಎಕ್ಸಿಮ್ ಬ್ಯಾಂಕ್ ಎಂಟರ್ಸ್ ಇಂಟು $2.5 ಮಿಲಿಯನ್ ಲೈನ್ ಆಫ್ ಕ್ರೆಡಿಟ್ ಅಗ್ರಿಮೆಂಟ್. ನೋಡಿ, LCA ಅಂತ ಕರಿತೀವಿ, ಲೈನ್ ಆಫ್ ಕ್ರೆಡಿಟ್ ಅಗ್ರಿಮೆಂಟ್ ವಿತ್ ಗಯಾನದೊಂದಿಗೆ. ಸೊ LCA ಅನ್ನು ಅಗ್ರಿಮೆಂಟ್ ಮಾಡಿಕೊಂಡಿದೆ ಎಕ್ಸಿಮ್ ಬ್ಯಾಂಕ್. ಓಕೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಅಂತ ಕೂಡ ಕರೀತಾರೆ ಇದನ್ನು. ಎಕ್ಸಿಮ್ ಬ್ಯಾಂಕಿಗೆ ಲೈನ್ ಆಫ್ ಕ್ರೆಡಿಟ್ ಮೂಲಕ ಗಯಾನಾ ದೇಶದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಮುಂದಾಗಿದೆ. ಒಪ್ಪಂದವು ಮುಖ್ಯವಾಗಿ ಮೂಲಸೌಕರ್ಯ, ಕೃಷಿ, ಆರೋಗ್ಯ ರಕ್ಷಣೆ, ಇತರೆ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ವಿವಿಧ ಯೋಜನೆಗಳಿಗೆ ಧನ ಸಹಾಯವನ್ನು ಒದಗಿಸ್ತಾ ಇದೆ. ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ಇತ್ತೀಚಿನ ಮಾಹಿತಿಯ ಪ್ರಕಾರ ಜನರೇಟಿವ್ AI ಪೇಟೆಂಟ್ಗಳಲ್ಲಿ ಭಾರತದ ಜಾಗತಿಕ ಶ್ರೇಣಿ ಏನು? ನೋಡಿ, ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪೇಟೆಂಟ್ ಅಂತ ಕರಿತೀವಿ. ಸೊ ಇದರಲ್ಲಿ ಭಾರತ 5ನೇ ಸ್ಥಾನದಲ್ಲಿದೆ. ವಿಶ್ವದಲ್ಲಿ ಭಾರತ 5ನೇ ಸ್ಥಾನದಲ್ಲಿದೆ. ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಬೇಕು ಸ್ನೇಹಿತರೆ. ನೋಡಿ, ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪೇಟೆಂಟ್ ಪಡೆಯುವುದರಲ್ಲಿ ವಿಶ್ವದಲ್ಲಿ ಭಾರತ 5ನೇ ಸ್ಥಾನದಲ್ಲಿದೆ. ಇಂಡಿಯಾ ರ್ಯಾಂಕ್ಸ್ 5th ಇನ್ ಜನರೇಟಿವ್ AI ಇನೋವೇಷನ್ಸ್. ಚೀನಾ ಲೀಡ್ ಇದೆ, ಸೊ ಅಗ್ರಸ್ಥಾನದಲ್ಲಿದೆ. ಚೀನಾ ಟಾಪ್ ಟು ಏಬಲ್ 38,210 ಪೇಟೆಂಟ್ಸ್ ಇದೆ. ಸೊ ಅಲ್ಲಿ ಚೀನಾ ಅಗ್ರಸ್ಥಾನದಲ್ಲಿದ್ದರೆ ನೆಕ್ಸ್ಟ್ ಇರ್ತಕ್ಕಂಥದ್ದೇ US.
ಸೊ ಕೊರಿಯಾ ಇದೆ, ಜಪಾನ್ ಇದೆ. ಓಕೆ, ಇವು ಅಗ್ರಸ್ಥಾನದಲ್ಲಿರ್ತಕ್ಕಂಥದ್ದು. ನೋಡಿ, ಭಾರತವು 2014 ಮತ್ತು 2023 ನಡುವೆ 1350 ಪೇಟೆಂಟ್ಗಳನ್ನು ಸಲ್ಲಿಕೆಯಾಗಿದೆ. ಸೊ ಈ ಮೂಲಕ ಶ್ರೇಯಾಂಕದಲ್ಲಿ ನಾವು ನೋಡೋದಾದರೆ ಜನರೇಟಿವ್ AI ಆವಿಷ್ಕಾರಗಳಲ್ಲಿ ಭಾರತವು 5ನೇ ಸ್ಥಾನದಲ್ಲಿದೆ. ಪೇಟೆಂಟ್ಗಳ ಸಂಖ್ಯೆ ಭಾರತ ನಾನು ಹೇಳಿದಂತೆ 1350 ಪೇಟೆಂಟ್ಗಳನ್ನು ಸಲ್ಲಿಸಿದೆ ಈಗ ಆಲ್ರೆಡಿ. ಸೊ ಈ ಮೂಲಕ ಚೀನಾ 38,210 ಪೇಟೆಂಟ್ಗಳೊಂದಿಗೆ ಜಾಗತಿಕವಾಗಿ ಅಗ್ರಸ್ಥಾನದಲ್ಲಿದೆ. ನಂತರದ ಸ್ಥಾನದಲ್ಲಿ ಅಮೇರಿಕಾ ಇದೆ, ತದನಂತರ ಸ್ಥಾನದಲ್ಲಿ ರಿಪಬ್ಲಿಕ್ ಆಫ್ ಕೊರಿಯಾ, ತದನಂತರ ಜಪಾನ್ ಇದೆ. ಸೊ ಎಲ್ಲ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಚೀನಾ, ಅಮೇರಿಕಾ, ರಿಪಬ್ಲಿಕ್ ಆಫ್ ಕೊರಿಯಾ, ಜಪಾನ್ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪೇಟೆಂಟ್ ಪಡೆಯುವುದರಲ್ಲಿ ವಿಶ್ವದಲ್ಲೇ ನಂಬರ್ 1 ಸ್ಥಾನ ಕ್ರಮವಾಗಿ ಇರತಕ್ಕಂಥದ್ದು, ಅವರೋಹಣ ಕ್ರಮದಲ್ಲಿ. ಹಾಗಾದರೆ ಈ ವಿಶ್ಲೇಷಣೆ ನೋಡೋದಾದರೆ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪೇಟೆಂಟ್ ಪ್ರಕಟಣೆಯಲ್ಲಿ ಭಾರತವು UK ಮತ್ತು ಜರ್ಮನಿಯನ್ನು ಮೀರಿಸಿರ್ತಕ್ಕಂಥದ್ದನ್ನು ಗಮನಿಸಬೇಕು. ಬೆಳವಣಿಗೆಯ ಹೊರತಾಗಿಯೂ ಜಾಗತಿಕವಾಗಿ ಒಟ್ಟು ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪೇಟೆಂಟ್ಗಳಲ್ಲಿ ಭಾರತ ಸಾಧಾರಣ 3% ಪಾಲನ್ನು ಹೊಂದಿದೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಹಜ್ ಸಮಿತಿಯ ನಿಯಮಗಳಿಗೆ 2024 ತಿದ್ದುಪಡಿಯನ್ನು ತಂದಿದ್ದು. ನೋಡಿ, ಹಜ್ ಸಮಿತಿಯ ನಿಯಮಗಳಿಗೆ 2024 ತಿದ್ದುಪಡಿ ತರಲಾಗಿದೆ. ಸೊ ಈ ಮೂಲಕ ಹೊಸದಾಗಿ ಯಾವ ಸಚಿವಾಲಯವನ್ನು ಹಬ್ ಸಮಿತಿಗೆ ನೂಡಲ್ ಸಚಿವಾಲಯವಾಗಿ ಗೊತ್ತುಪಡಿಸಲಾಗಿದೆ. ಇನ್ನು ಮುಂದೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಮೈನಾರಿಟಿ ಅಥವಾ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯ. ನೋಡಿ, ಹಜ್ ಸಮಿತಿಗೆ ಸಂಬಂಧಪಟ್ಟಂತೆ ನೋಡಲ್ ಏಜೆನ್ಸಿ ಈ ಹಿಂದೆ ವಿದೇಶಾಂಗ ಸಚಿವಾಲಯವಾಗಿತ್ತು. ಸೊ ಅದನ್ನು ಇದೀಗ ಕೇಂದ್ರ ಸರ್ಕಾರ ಬದಲಿಸಿ ಸೊ ಅದಕ್ಕೆ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯಕ್ಕೆ ಒದಗಿಸಲಾಗಿದೆ. ಓಕೆ, ನೋಡಿ, ಹಜ್ ಕಮಿಟಿ ನಾವು ಅಂಡರ್ ಮೈನಾರಿಟಿ ಅಫೇರ್ಸ್ ಮಿನಿಸ್ಟ್ರಿ. ಸೊ ಮೈನಾರಿಟಿ ಅಫೇರ್ಸ್ ಮಿನಿಸ್ಟ್ರಿ ಅಂಡರಲ್ಲಿ ಇದೀಗ ಸೇರ್ಪಡೆಗೊಳಿಸಲಾಗಿದೆ. ಕಾರಣಕ್ಕಾಗಿ ಗಮನಿಸಬಹುದು. ಹಿಂದೆ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯವು ಇನ್ನು ಮುಂದೆ ಹಜ್ ಸಮಿತಿಯ ಹೊಸ ನೋಡಲ್ ಸಚಿವಾಲಯವಾಗಿದೆ. ಈ ಮೂಲಕ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವನ್ನು ಬದಲಾಯಿಸಿದೆ. ಹಜ್ ಸಮಿತಿಯ ನಿಯಮಗಳು 2002ಗೆ ತಿದ್ದುಪಡಿಗಳನ್ನು ಮಾಡಲಾಗಿದೆ. ಅಧಿಕೃತವಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಿಂದ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯಕ್ಕೆ ಉಲ್ಲೇಖಗಳನ್ನು ಇದೀಗ ಬದಲಾಯಿಸಲಾಗಿದೆ. ನೆಕ್ಸ್ಟ್ 7ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಪ್ರತಿಷ್ಠಿತ 2024ನೇ ಸಾಲಿನ ನ್ಯಾಟೋ ಶೃಂಗಸಭೆಯನ್ನು ಯುನೈಟೆಡ್ ಸ್ಟೇಟ್ಸ್ ಯಾವ ನಗರದಲ್ಲಿ ಆಯೋಜಿಸುತ್ತದೆ? ನೋಡಿ, ನ್ಯಾಟೋ ಸಮಿಟ್ 2024ನೇ ಸಾಲಿನ ನ್ಯಾಟೋ ಶೃಂಗಸಭೆ. ಸರಿಯಾದಂಥ ಉತ್ತರ ವಾಷಿಂಗ್ಟನ್ DC, ಆಪ್ಷನ್ ನಂಬರ್ 2 ಸರಿಯಾಗಿದೆ. ನೋಡಿ, ವಾಷಿಂಗ್ಟನ್ ಸಮಿಟ್ ಡಿಕ್ಲರೇಷನ್ ಆಗಿದೆ. ಸೊ ಇಲ್ಲಿ ಹೆಚ್ಚಿನ ಮಾಹಿತಿ ನಾವು ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. 2024ರ ವಾಷಿಂಗ್ಟನ್ ಶೃಂಗಸಭೆಯು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್, ನ್ಯಾಟೋ ಅಂತ ಕೂಡ ಕರೀತಾರೆ, ಪಾಲುದಾರ ರಾಷ್ಟ್ರಗಳು ಮತ್ತು ಯುರೋಪಿಯನ್ ಯೂನಿಯನ್ನ 32 ಸದಸ್ಯ ರಾಷ್ಟ್ರಗಳ ಮುಖ್ಯಸ್ಥರು, ಸರ್ಕಾರದ ಮುಖ್ಯಸ್ಥರ ಮುಂಬರುವ ಸಭೆಯಾಗಿದೆ. ಇದು ಜುಲೈ 9ರಿಂದ 11ರವರೆಗೆ ವಾಷಿಂಗ್ಟನ್ನಲ್ಲಿ ನಡೆಯಲಿದೆ. ಶೃಂಗಸಭೆಯು ವಾಷಿಂಗ್ಟನ್ DCಯಲ್ಲಿ ಉತ್ತರ ಅಟ್ಲಾಂಟಿಕ್ ಒಪ್ಪಂದದ ಸಹಿಯೊಂದಿಗೆ ಏಪ್ರಿಲ್ 4, 1949ರಂದು ಸ್ಥಾಪನೆಯಾದ ನ್ಯಾಟೋದ ಹೆಗ್ಗುರುತು 75ನೇ ವಾರ್ಷಿಕೋತ್ಸವವನ್ನು ಸ್ಮರಿಸುತ್ತದೆ. ಗಮನಿಸಬೇಕು ಸ್ನೇಹಿತರೆ, 2024ರ ನ್ಯಾಟೋ ಶೃಂಗಸಭೆ 75ನೇ ವಾರ್ಷಿಕೋತ್ಸವವನ್ನು ಗಮನಿಸ್ತಾ ಇದೆ. ಇದೀಗ 75 ವರ್ಷವನ್ನು ಪೂರೈಸ್ತಾ ಇದೆ. ಅಂದರೆ ಇದನ್ನು ಏಪ್ರಿಲ್ 4, 1949ರಂದು ಸ್ಥಾಪನೆಯಾಗಿದೆ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅಂತ ಕರೀತಾರೆ ಇದನ್ನು. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ನಡೆಯಲಿರುವ 4ನೇ ನ್ಯಾಟೋ ಶೃಂಗಸಭೆ ಇದಾಗಿದೆ. ನೋಡಿ, ಸೊ ಅಮೇರಿಕಾದಲ್ಲಿ ನ್ಯಾಟೋದ 4ನೇ ಬಾರಿಗೆ ನಡೀತಕ್ಕಂಥ ಒಂದು ಸಭೆಯಾಗಿದೆ. ಇದು 4ನೇ ಬಾರಿ ನಡೀತಾ ಇದೆ. ಸೊ ಇದು ತುಂಬಾ ಇಂಪಾರ್ಟೆಂಟು. 4ನೇ ಬಾರಿಗೆ ನಡೀತಾ ಇದೆ ಇಲ್ಲಿ ಈಗ. ಸೊ ಹಿಂದೆ 3 ಬಾರಿ ಅಮೇರಿಕಾದಲ್ಲಿ ನಡೆದಿತ್ತು. ಇದು 4ನೇ ಅವಧಿಯಾಗಿದೆ. ಅಷ್ಟೇ ಅಲ್ಲದೆ ಇದು 75ನೇ ವಾರ್ಷಿಕೋತ್ಸವವಾಗಿದೆ. ಸೊ ಇದು ಕೂಡ ಇಂಪಾರ್ಟೆಂಟು. ಸ್ವೀಡನ್ ದೇಶವು ನ್ಯಾಟೋಗೆ ಒಪ್ಪಿಕೊಂಡ ನಂತರದ ಮೊದಲ ಶೃಂಗಸಭೆ ಇದಾಗಿದೆ ಮತ್ತು ಜೇನ್ಸ್ ಸ್ಟೋಲ್ಟೆನ್ಬರ್ಗ್ಗೆ ಸೆಕ್ರೆಟರಿ ಜನರಲ್ ಆಗಿ ಕೊನೆಯ ಶೃಂಗಸಭೆ ಇದು.
ನೋಡಿ, ಜೇನ್ಸ್ ಸ್ಟೋಲ್ಟೆನ್ಬರ್ಗ್ ಸೆಕ್ರೆಟರಿ ಜನರಲ್ ಆಗಿ ಕೊನೆಯ ಶೃಂಗಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಇವರು ಕೂಡ ತಮ್ಮ ಸ್ಥಾನವನ್ನು ಬದಲಾಯಿಸ್ತಾ ಇದ್ದಾರೆ. ಸೊ ಸ್ವೀಡನ್ ನ್ಯಾಟೋಗೆ ಸೇರ್ಪಡೆಗೊಂಡಿದೆ ಎಂಬುದು ಗಮನಿಸಬೇಕು. 2024 ವಾಷಿಂಗ್ಟನ್ ಶೃಂಗಸಭೆಯ ಅಧಿಕೃತ ಶೀರ್ಷಿಕೆ ಉಕ್ರೇನ್ ಮತ್ತು ಅಟ್ಲಾಂಟಿಕ್ ಭದ್ರತೆ. ನೋಡಿ, ಉಕ್ರೇನ್ ಮತ್ತು ಅಟ್ಲಾಂಟಿಕ್ ಭದ್ರತೆ ಎಂಬುದು ಅಧಿಕೃತ ಶೀರ್ಷಿಕೆಯಾಗಿದೆ. ಓಕೆ, ಸೊ ನೆಕ್ಸ್ಟ್ ನಾವು 8ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ಸಂಸ್ಥೆಯು ಭುವನ್ ಪಂಚಾಯತ್ ಅಂದರೆ ವೇರ್ 4.0 ಮತ್ತು ತುರ್ತು ನಿರ್ವಹಣೆಗಾಗಿ ರಾಷ್ಟ್ರೀಯ ಡೇಟಾಬೇಸ್ NDEM ವೇರ್ 5.0 ಎಂಬ 2 ಜಿಯೋ ಪೋರ್ಟಲ್ಗಳನ್ನು ಪ್ರಾರಂಭಿಸಿದೆ. ನೋಡಿ, ಜಿಯೋ ಪೋರ್ಟಲ್ಗಳಿವು. ಹಾಗಾದರೆ ಯಾವ ಸಂಸ್ಥೆ ಇದನ್ನು ಪ್ರಾರಂಭಿಸಿದೆ ಅಂತ ಕೇಳ್ತಾರೆ. ಭುವನ್ ಪಂಚಾಯತ್ ತುರ್ತು ನಿರ್ವಹಣೆಗಾಗಿ ರಾಷ್ಟ್ರೀಯ ಡೇಟಾಬೇಸ್ ಎಂಬತಕ್ಕಂಥ ಜಿಯೋ ಪೋರ್ಟಲ್ಗಳು. ಸೊ ಯಾವ ಸಂಸ್ಥೆ ಪ್ರಾರಂಭಿಸಿದೆ ಅಂದರೆ ಇಸ್ರೋ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಇಸ್ರೋ ಲಾಂಚ್ ಮಾಡಿದೆ. ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಗಮನಿಸಬಹುದು. ಯೂನಿಯನ್ ಮಿನಿಸ್ಟರ್ ಜಿತೇಂದ್ರ ಸಿಂಗ್ ಲಾಂಚ್ಡ್ 2 ಜಿಯೋ ಪೋರ್ಟಲ್ಸ್. ನೋಡಿ, 2 ಜಿಯೋ ಪೋರ್ಟಲ್ಗಳನ್ನು ಲಾಂಚ್ ಮಾಡಿದ್ದಾರೆ ಯೂನಿಯನ್ ಮಿನಿಸ್ಟರ್ ಆಗಿರತಕ್ಕಂಥ ಡಾಕ್ಟರ್ ಜಿತೇಂದ್ರ ಸಿಂಗರ್ ಅವರು. ಸೊ ಅದರಲ್ಲಿ ಒಂದನ್ನು ಗಮನಿಸಿ, ಭುವನ್ ಪಂಚಾಯತ್ ಅಂತ ಕರಿತೇವೆ. ಭುವನ್ ಪಂಚಾಯತ್ 4.0. ಸೊ ಇಲ್ಲಿ ಪೋರ್ಟಲ್ ಫಾರ್ ರೂರಲ್ ಲ್ಯಾಂಡ್ ರೆಕಾರ್ಡ್ಸ್ ಆ್ಯಂಡ್ ನ್ಯಾಷನಲ್ ಡೇಟಾಬೇಸ್ ಫಾರ್ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಅಂದರೆ NDEM ವೇರ್ 5.0 ಡೆವಲಪ್ಡ್ ಬೈ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಇಸ್ರೋ. ಸೊ ಅಲ್ಲಿಗೆ ಗಮನಿಸಬಹುದು ರೂರಲ್ ಲ್ಯಾಂಡ್ ರೆಕಾರ್ಡ್ಗಳು. ಸೊ ಪೋರ್ಟಲ್ ಆಗಿರ್ಬೋದು. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಗಮನಿಸಬಹುದು 2 ಜಿಯೋ ಪೋರ್ಟಲ್ಗಳನ್ನು ಪ್ರಾರಂಭಿಸಿದೆ. ಪೋರ್ಟಲ್ಗಳು ಕಳೆದ 1 ದಶಕದಲ್ಲಿ ಪ್ರಧಾನಿ ಮೋದಿಯವರು ಪರಿಚಯಿಸಿದ ಸುಧಾರಣೆಗಳ ಮುಂದುವರೆದ ಭಾಗವಾಗಿದೆ ಎಂದು ಹೇಳುತ್ತಾರೆ. ಭುವನ್ ಪಂಚಾಯತ್ ಪೋರ್ಟಲ್ ಏನಿದೆ, ಪಂಚಾಯತ್ಗಳಲ್ಲಿ ವಿಕೇಂದ್ರೀಕೃತ ಯೋಜನೆಗಳಿಗಾಗಿ ಅಂದರೆ SISDP ಮತ್ತು ತಳಮಟ್ಟದಲ್ಲಿ ನಾಗರಿಕರನ್ನು ಸಬಲೀಕರಣಗೊಳಿಸಲು ಬೆಂಬಲಿಸಲು ಜಾರಿಯಾಗಿದೆ. ಸೊ ಇವೆಲ್ಲ ಪಾಯಿಂಟ್ಗಳು ಗಮನಿಸಬೇಕು. ನೆಕ್ಸ್ಟ್ 9ನೇ ಕ್ವಶನ್ ನೋಡೋಣ. ನಾಸಾ ಮತ್ತು ಸ್ಪೇಸ್ಎಕ್ಸ್ ಉಡಾವಣೆ ಮಾಡಿದ ಜಿಯೋಸ್-ಯು ಉಪಗ್ರಹದ ಉದ್ದೇಶವೇನು? ಜಿಯೋಸ್-ಯು ನಾಸಾ ಮತ್ತು ಸ್ಪೇಸ್ಎಕ್ಸ್ ಉಡಾವಣೆ ಮಾಡಿದೆ. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಹವಾಮಾನ ಮತ್ತು ಪರಿಸರ ಪರಿಸ್ಥಿತಿಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಹವಾಮಾನ ಮತ್ತು ಪರಿಸರ ಪರಿಸ್ಥಿತಿಗಳನ್ನು ಮೇಲ್ವಿಚಾರಣೆ ಮಾಡುವುದು. ಸೊ ಫಾಲ್ಕನ್ ಹೆವಿ ಲಾಂಚ್ಡ್ ಜಿಯೋಸ್-ಯು ವೆದರ್ ಸ್ಯಾಟಲೈಟ್. ಗಮನಿಸಬಹುದು, ಹವಾಮಾನಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಯಾಟಲೈಟ್ ಆಗಿದೆ. ಸೊ ವೆದರ್ ವಾತಾವರಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಒದಗಿಸುತ್ತದೆ. ಜಿಯೋಸ್-ಯು ಅಂತ ಕರೀತಾರೆ. ಸೊ ಸ್ಪೇಸ್ಎಕ್ಸ್ನ ಫಾಲ್ಕನ್ 9 ಹೆವಿ ಇದನ್ನು ಲಾಂಚ್ ಮಾಡಿದೆ. ಓಕೆ, ಈ ಒಂದು ಮಾಹಿತಿ ಕೂಡ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ ಇದೊಂದು ಕೂಡ ಗಮನಿಸಬಹುದು. ಜಿಯೋಸ್-ಯು ಎಂಬತಕ್ಕಂಥ ಉಪಗ್ರಹವಾಗಿದೆ. ನಾಸಾ ಮತ್ತು ಸ್ಪೇಸ್ಎಕ್ಸ್ ಇದನ್ನು ಲಾಂಚ್ ಮಾಡಿದೆ. ಇದು ಉತ್ತರ ಅಮೆರಿಕದ ಮೇಲಿನ ವಾತಾವರಣದ ಪರಿಸ್ಥಿತಿಗಳ ನಿರಂತರ ಕಣ್ಗಾವಲು ಒದಗಿಸುತ್ತದೆ. ತೀವ್ರ ಚಂಡಮಾರುತದ ಮುನ್ಸೂಚನೆಗಳು ಮತ್ತು ಹವಾಮಾನ ಮೇಲ್ವಿಚಾರಣೆಯಲ್ಲಿ ಸಹಾಯ ಮಾಡುತ್ತದೆ. ಇದರ ಡೇಟಾವು ಹವಾಮಾನ ಮತ್ತು ನೈಸರ್ಗಿಕ ವಿಪತ್ತುಗಳಿಗೆ ಮುನ್ಸೂಚನೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಪಶ್ಚಿಮ ಗೋಳಾರ್ಧದಾದ್ಯಂತ ಸುರಕ್ಷತೆ ಮತ್ತು ಸನ್ನದ್ಧತೆಯನ್ನು ಸುಧಾರಿಸುತ್ತದೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ದೇಶಗಳು ಜಂಟಿಯಾಗಿ ಫ್ರೀಡಮ್ ಏಡ್ಸ್ ಎಂಬ ಮಿಲಿಟರಿ ವ್ಯಾಯಾಮವನ್ನು ಪ್ರಾರಂಭಿಸಿದವು? ನೋಡಿ, ಮಿಲಿಟರಿ ಎಕ್ಸಸೈಸ್ ಫ್ರೀಡಮ್ ಏಡ್ಸ್. ಸೊ ಫ್ರೀಡಮ್ ಏಡ್ಸ್ ಅಂತ ಕರೀತಾರೆ. ಸೊ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2 ದಕ್ಷಿಣ ಕೊರಿಯಾ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಜಪಾನ್ ದೇಶಗಳು ಪ್ರಾರಂಭಿಸಿವೆ. ಹಾಗಾದರೆ ಡೀಟೇಲ್ಸನ್ನು ನೀವಿಲ್ಲಿ ಗಮನಿಸಬಹುದು. ಏನಿದು ಡ್ರಿಲ್ನ ಪ್ರಮುಖ ಮಾಹಿತಿ? ದಕ್ಷಿಣ ಕೊರಿಯಾ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಜಪಾನ್ ಜಂಟಿಯಾಗಿ ಫ್ರೀಡಮ್ ಏಡ್ಸ್ ಮಿಲಿಟರಿ ವ್ಯಾಯಾಮವನ್ನು ಪ್ರಾರಂಭಿಸಿದವು. ಈ ವ್ಯಾಯಾಮವು ಕ್ಷಿಪಣಿ ಮತ್ತು ವಾಯು ರಕ್ಷಣಾ, ಜಲಾಂತರ್ಗಾಮಿ ವಿರೋಧಿ ಯುದ್ಧ, ಸೈಬರ್ ತರಬೇತಿಯ ಮೇಲೆ ಕೇಂದ್ರೀಕರಿಸುತ್ತವೆ. ಈ ಒಂದು ಯುದ್ಧದ ಪ್ರಮುಖ ಮಾಹಿತಿಯಾಗಿದೆ. ಈ ಉಪಕ್ರಮವು ಕಳೆದ ವರ್ಷ ನಡೆದ ಶೃಂಗಸಭೆಯಲ್ಲಿ ಪ್ರಾದೇಶಿಕ ಬೆದರಿಕೆಗಳಿಗೆ ಪ್ರತಿಕ್ರಿಯೆಯಾಗಿ ವಾರ್ಷಿಕ ಕಸರತ್ತುಗಳನ್ನು ನಡೆಸಲು ಒಪ್ಪಂದದೊಂದಿಗೆ ಅನುಮತಿಸುತ್ತದೆ. ಇದು ನೆಕ್ಸ್ಟ್ 11ನೇ ಕ್ವಶನ್ ನೋಡೋಣ.
ಸ್ಪೇಸ್ ಮೈತ್ರಿ ಹೆಸರಿನ ವಾಣಿಜ್ಯ ಮಿಷನ್ ಅಡಿಯಲ್ಲಿ SSLV ಉಡಾವಣೆ ಮಾಡಲಿರುವ ಉಪಗ್ರಹದ ಹೆಸರೇನು? ನೋಡಿ, SSLV ಉಡಾವಣೆ ಮಾಡಲಿರುವ ಉಪಗ್ರಹದ ಹೆಸರು. ಸೊ ಸರಿಯಾದಂಥ ಉತ್ತರ ಆಪ್ಟಿಮಸ್. ಆಪ್ಟಿಮಸ್ ಎಂಬುದು ಸ್ಪೇಸ್ ಮೈತ್ರಿ ಹೆಸರಿನ ವಾಣಿಜ್ಯ ಮಿಷನ್ ಅಡಿಯಲ್ಲಿ ಭಾರತದ SSLV ಉಡಾವಣಾ ಮಾಡಲಿರುವ ಒಂದು ಉಪಗ್ರಹದ ಹೆಸರು. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೇಸ್ ಮೈತ್ರಿ ಹೆಸರಿನ ವಾಣಿಜ್ಯ ಮಿಷನ್. ಸೊ ಇದರ ಅಡಿಯಲ್ಲಿ ಭಾರತದ SSLV ಈ ಆಪ್ಟಿಮಸ್ಸನ್ನು ಉಡಾವಣೆ ಮಾಡ್ತಾ ಇದೆ. ಸೊ ಹಾಗಾದರೆ ಇದು ಇಂಪಾರ್ಟೆಂಟ್ ಯಾಕಂದರೆ ಭಾರತದ ಉಡಾವಣಾ ವಾಹನ ಇದನ್ನು ಉಡಾವಣೆ ಮಾಡ್ತಾ ಇದೆ ಎಂಬುದು. ಇಸ್ರೋ ವಿಲ್ ಲಾಂಚ್ ಫಸ್ಟ್ ಡೆಡಿಕೇಟೆಡ್ SSLV ಕಮರ್ಷಿಯಲ್ ಮಿಷನ್ ಇನ್ 2026. 2026 ವೇಳೆಗೆ SSLV ಕಮರ್ಷಿಯಲ್ ಮಿಷನ್, ನೋಡಿ ವಾಣಿಜ್ಯಕ್ಕೆ ಸಂಬಂಧಪಟ್ಟಂಥ ಈ ಒಂದು ಮಿಷನ್ನನ್ನು ಉಡಾವಣೆ ಮಾಡ್ತಾ ಇದೆ. ಸೊ ಇಸ್ರೋ ಲಾಂಚ್ ಮಾಡ್ತಾ ಇದೆ ಇದನ್ನು. ಹಾಗಾದರೆ ಹೆಚ್ಚಿನ ಮಾಹಿತಿ ತಿಳ್ಕೋಬೋದು ನೀವು. ಆಪ್ಟಿಮಸ್ ಎಂಬುದು SSLV ಸಣ್ಣ ಉಪಗ್ರಹ ಉಡಾವಣಾ ವಾಹನ ಇದೊಂದು. ಸೊ ಆಪ್ಟಿಮಸ್ SSLV ಮೂಲಕ ಉಡಾವಣೆ ಮಾಡಲು ನಿಗದಿಪಡಿಸಲಾದ ಉಪಗ್ರಹವಾಗಿದೆ. ಉಡಾವಣೆಯು SSLVಯ ಮೊದಲ ಮೀಸಲಾದ ವಾಣಿಜ್ಯ ಕಾರ್ಯಾಚರಣೆಯ ಭಾಗವಾಗಿದೆ. ಆಪ್ಟಿಮಸ್ಸನ್ನು ಆಸ್ಟ್ರೇಲಿಯಾ ಮೂಲದ ಸ್ಪೇಸ್ ಮಿಷನ್ಸ್ ಕಂಪನಿ ವಿನ್ಯಾಸಗೊಳಿಸಿದೆ ಮತ್ತು ನಿರ್ಮಿಸಿದೆ. ಇದು 450 ಕಿಲೋಮೀಟರ್ಗಳಷ್ಟು ಒಂದು ತೂಗುವ ವ್ಯಾಪ್ತಿಯನ್ನು ಹೊಂದಿದೆ. ಇಲ್ಲಿಯವರೆಗಿನ ಅತಿದೊಡ್ಡ ಆಸ್ಟ್ರೇಲಿಯನ್ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಿದ ಬಾಹ್ಯಾಕಾಶ ನೌಕೆಯಾಗಿದೆ. ಇಸ್ರೋದ ವಾಣಿಜ್ಯ ವಿಭಾಗವಾಗಿರತಕ್ಕಂಥ NSIL ತನ್ನ ಹೊಸ ರಾಕೆಟ್ SSLV ಆಪ್ಟಿಮಸ್ಸನ್ನು ಕಕ್ಷೆಗೆ ಸೇರಿಸಿದಾಗ ಅದರ ಮೊದಲ ಮೀಸಲಾದ ವಾಣಿಜ್ಯ ಉಡಾವಣೆಯನ್ನು ಹೊಂದಿರುತ್ತದೆ ಎಂದು ಹೇಳಿದೆ. ಸ್ಪೇಸ್ ಮೈತ್ರಿ ಹೆಸರಿನ ಈ ಮಿಷನ್ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಆಸ್ಟ್ರೇಲಿಯಾ ಮತ್ತು ಭಾರತದ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಸೂಚಿಸುತ್ತದೆ. ಆಪ್ಟಿಮಸ್ ಎಂಬುದು ಆಸ್ಟ್ರೇಲಿಯಾ ದೇಶದ ಒಂದು ಬಾಹ್ಯಾಕಾಶಕ್ಕೆ ಹಾರಲಿರುವ ರಾಕೆಟ್ ಆಗಿದೆ. ಭಾರತದ NSIL ಒಡೆತನದ SSLV ಆಪ್ಟಿಮಸ್ಸನ್ನು ಕಕ್ಷೆಗೆ ಸೇರಿಸಲಿದೆ. ಹಾಗಾದರೆ ಯಾವ ವರ್ಷ? 2026ರಲ್ಲಿ ಕಕ್ಷೆಗೆ ಸೇರಿಸಲಿದೆ. ಸೊ ಇವೆಲ್ಲ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಸ್ಪೇಸ್ ಮೈತ್ರಿ ಎಂಬ ಹೆಸರಿನೊಂದಿಗೆ ಉಡಾವಣೆ ಮಾಡಲಾಗ್ತಾ ಇದೆ. ಇದೊಂದು ಕಮರ್ಷಿಯಲ್ ಮಿಷನ್ ಆಗಿದೆ ಎಂಬುದು ಗಮನಿಸಬೇಕು. ಇಷ್ಟೆಲ್ಲ ಪಾಯಿಂಟ್ಗಳು ಗಮನದಲ್ಲಿರಲಿ ನಿಮಗೆ. ನೆಕ್ಸ್ಟ್ 12ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ರೀಜೆನರೇಟಿವ್ ಬ್ರೇಕಿಂಗ್ನ ಪ್ರಾಥಮಿಕ ಕಾರ್ಯವೇನು? ರೀಜೆನರೇಟಿವ್ ಬ್ರೇಕಿಂಗ್. ನೋಡಿ, ರೀಜೆನರೇಟಿವ್ ಬ್ರೇಕಿಂಗ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2. ಚಲನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು ಬಳಕೆ ಮಾಡಲಾಗುತ್ತದೆ. ರೀಜೆನರೇಟಿವ್ ಬ್ರೇಕಿಂಗ್. ಸೊ ನೋಡಿ, ಚಲನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತದೆ. ಯಾಕೆ ಸುದ್ದಿಯಲ್ಲಿದೆ ನೋಡಿ? ಇನ್ ಎ ಎಲೆಕ್ಟ್ರಿಕ್ ವೆಹಿಕಲ್ ವಾಟ್ ಈಸ್ ರೀಜೆನರೇಟಿವ್ ಬ್ರೇಕಿಂಗ್? ಸೊ ಈ ಒಂದು ಮಾಹಿತಿ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ಸೊ ನ್ಯೂಸ್ ಪೇಪರಲ್ಲಿದೆ. ಏನಿದು ರೀಜೆನರೇಟಿವ್ ಬ್ರೇಕಿಂಗ್ ಎಂಬುದು ಮಾಹಿತಿ ತಿಳ್ಕೊಳ್ಳೋಣ. ನೋಡಿ, ಹೈಬ್ರಿಡ್ ಮತ್ತು ಪೂರ್ಣ ವಿದ್ಯುತ್ ವಾಹನಗಳಲ್ಲಿ ಕಂಡುಬರುವ ಪುನರುತ್ಪಾದಕ ಬ್ರೇಕಿಂಗ್ ವಾಹನದ ಹೆಚ್ಚಿನ ವೋಲ್ಟೇಜ್ ಬ್ಯಾಟರಿಯನ್ನು ಚಾರ್ಜ್ ಮಾಡಲು ಬ್ರೇಕಿಂಗ್ನಿಂದ ವಿದ್ಯುತ್ ಶಕ್ತಿಯಾಗಿ ಚಲನಾ ಶಕ್ತಿಯನ್ನು ಪರಿವರ್ತಿಸುತ್ತದೆ ಇದು. ಸೊ ಕೈನೆಟಿವ್ ಎನರ್ಜಿ ರಿಕವರಿ ಸಿಸ್ಟಮ್ ಎಂದು ಕರೆಯಲ್ಪಡುವ ಇದು ಜನರೇಟರ್ಗಳಿಗಾಗಿ ಕಾರ್ಯನಿರ್ವಹಿಸಲು ಹಿಮ್ಮುಖವಾಗಿ ವಿದ್ಯುತ್ ಮೋಟರ್ಗಳನ್ನು ಬಳಸುತ್ತದೆ. ಸೊ ಈ ಎಲ್ಲ ಕಾರಣದಿಂದಾಗಿ ಪ್ರಚಲಿತದಲ್ಲಿತ್ತು, ನೆನಪಿರಲಿ. ನೆಕ್ಸ್ಟ್ 13ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಂಚಗಂಗಾ ನದಿಯು ಯಾವ ನದಿಯ ಉಪನದಿಯಾಗಿದೆ? ಪಂಚಗಂಗಾ ಕೃಷ್ಣಾ ನದಿಯ ಉಪನದಿಯಾಗಿದೆ. ಯಾಕೆ ಸುದ್ದಿಯಲ್ಲಿದೆ? ದ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೊಲ್ಲಾಪುರದ ಪಂಚಗಂಗಾ ನದಿಯು ನೀರು ಹೆಚ್ಚುತ್ತಿದೆ ಮತ್ತು ಶೀಘ್ರದಲ್ಲೇ 39 ಅಡಿ ಎಚ್ಚರಿಕೆಯ ಮಟ್ಟವನ್ನು ದಾಟಬಹುದಾಗಿದೆ. ಕೃಷ್ಣಾ ನದಿಯ ಉಪನದಿಯಾದ ಈ ಪುರಾತನ ನದಿಯು ಮಹಾರಾಷ್ಟ್ರದ ಸಹ್ಯಾದ್ರಿ ಪರ್ವತಗಳಿಂದ ಚಿಖಲಿ ತಾಲೂಕಿನ ಪ್ರಯಾಗ ಸಂಗಮದಲ್ಲಿ ಹುಟ್ಟುತ್ತದೆ. ಇದು 5 ನದಿಗಳ ಸಂಗಮದಿಂದ ರೂಪುಗೊಂಡಿದೆ. ಅದು ಕಸರಿ, ಕುಂಬಿ, ತುಳಸಿ, ಭೋಗಾವತಿ ಮತ್ತು ಸರಸ್ವತಿ ಎಂಬ ಈ 5 ನದಿಗಳಿಂದ ಇದು ಕೂಡಿ ಹರಿಯುತ್ತದೆ.
ಇನ್ನು ಕುರುಂದವಾಡದಲ್ಲಿ ಕೃಷ್ಣವನ್ನು ಸೇರುವ ನದಿಯು ಫಲವತ್ತಾದ ಕಣಿವೆಗಳನ್ನು ಬೆಂಬಲಿಸುತ್ತದೆ. ಆದರೆ ಕೊಲ್ಲಾಪುರದಲ್ಲಿ ಸಂಸ್ಕರಿಸಿದ ಒಳಚರಂಡಿಯಿಂದ ಮಾಲಿನ್ಯವನ್ನು ಎತ್ತಿ ತೋರಿಸ್ತಾ ಇದೆ ಇದು. ಸೊ ಕಾರಣಕ್ಕಾಗಿ ಅಷ್ಟೇ ಅಲ್ಲದೆ ಶೀಘ್ರದಲ್ಲಿ ಇದು ತನ್ನ 39 ಅಡಿ ಎಚ್ಚರಿಕೆಯ ಮಟ್ಟವನ್ನು ಕೂಡ ತಲುಪಲಿದೆ. ಸೊ ಕಾರಣಕ್ಕಾಗಿ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಇದರ ಬಗ್ಗೆ ಕೊಟ್ಟಿದ್ದರು. ಇದು ಕೃಷ್ಣಾ ನದಿಯ ಉಪನದಿ ಎಂಬುದು ಗಮನಿಸಬೇಕು. ಮಹಾರಾಷ್ಟ್ರದ ಸಹ್ಯಾದ್ರಿಯಲ್ಲಿ ಹುಟ್ಟುತ್ತದೆ ಎಂಬುದು ಗಮನಿಸಬೇಕು. 5 ಈ ಒಂದು ಪಂಚಗಂಗಾ ನದಿಯ ಉಪನದಿಗಳೇನಿದ್ದಾವೆ ಆ ನದಿಗಳನ್ನು ಸೇರಿಕೊಂಡು ಇದು ಹುಟ್ಟುತ್ತದೆ ಎಂಬುದು ಗಮನಿಸಬೇಕು. ಇದು ಪ್ರಯಾಗ ಸಂಗಮದಲ್ಲಿ ಹುಟ್ಟುತ್ತದೆ ಎಂಬುದು ಕೂಡ ಗಮನಿಸಬೇಕು. ಎಲ್ಲ ಕೊಲ್ಲಾಪುರದಲ್ಲಿ ಈ ನದಿ ಪ್ರಮುಖವಾಗಿ ಹರಿಯುತ್ತದೆ ಎಂಬುದು ನಿಮಗೆ ಮನದಟ್ಟಾಗಿರಬೇಕು. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.